ಉತ್ತಮ ಶಿಕ್ಷಣ, ಉಜ್ವಲ ಭವಿಷ್ಯ. Better learning, bright future. Better learning, bright future. ಎಲ್ಲರಿಗೂ ನಮಸ್ಕಾರ. ನಾನು ಸರ್ಕಾರಿ ಮಾದರಿ ಬಾಲಕರ ಪಾಠಶಾಲೆಯ ಮುಖ್ಯೋಪಾಧ್ಯಾಯ ವಸಂತ ಮಾತನಾಡಿ ನಮ್ಮ ಶಾಲೆ ಬಗ್ಗೆ ಕೆಲವು ವಿಷಯಗಳನ್ನು ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ತಾವು ಏನು ಪ್ರಶ್ನೆ ಕೇಳಿದ್ದೀರಾ ಆ ಪ್ರಶ್ನೆನ ನಮ್ಮ ಶಾಲೆ ಸುಳ್ಳು ಮಾಡುತ್ತೆ. ಯಾಕಂದರೆ ನಮ್ಮ ಶಾಲೆಯಲ್ಲಿ 1ರಿಂದ 9ನೇ ತರಗತಿವರೆಗೂ ತರಗತಿಗಳು ನಡೀತಾ ಇದೆ. ಈ ವರ್ಷ ನಮ್ಮ ಶಾಲೆಯಲ್ಲಿ ಹೈಸ್ಕೂಲ್ ಕೂಡ ಪ್ರಾರಂಭ ಆಗಿದೆ. ಸೊ ಹೈಸ್ಕೂಲ್ ಯಾಕೆ ಕೊಟ್ಟರು ಅಂದರೆ ನಮ್ಮ ಶಾಲೆ ಸ್ಟ್ರೆಂತು, ಟೀಚರ್ಸು, ಆಮೇಲೆ ಶಿಕ್ಷಣವನ್ನ ನೋಡಿ, ಮತ್ತೆ ನಮ್ಮ ಶಾಲೆಯಲ್ಲಿ ಮಕ್ಕಳನ್ನ ಯಾವ ತರ ಟೀಚರ್ಸ್ ಟ್ರೀಟ್ ಮಾಡ್ತಾರೆ, ಸೊ ಇದನ್ನೆಲ್ಲ ನೋಡಿ ಎಲ್ಲ ಶಾಲೆ ಸುತ್ತಮುತ್ತಲು ಇರ್ತಕ್ಕಂಥ ಎಲ್ಲಾ ಪ್ರದೇಶಗಳ ಹಳ್ಳಿಗಳ ಜನರು ಒಂದು ಪ್ರೈಮರಿ ಸ್ಕೂಲ್ಗೆನೆ ನಮ್ಮ ಮಕ್ಕಳನ್ನ ಸೇರ್ಸೋದಕ್ಕೆ ಇಷ್ಟಪಡ್ತಾ ಇದ್ದಾರೆ. ಹಾಗೇನೆ ಉತ್ತರ ಕರ್ನಾಟಕ ಈ ಕಡೆಯಿಂದ ಬರ್ತಕ್ಕಂಥವ್ರೆಲ್ಲ ಕೂಡ ಅವ್ರ ಮನೆಯಿಂದ ಯಾವ್ದಾರ ಒಂದು ಮಗು ಬರುತ್ತೆ ಅಂದ್ರೆ ಅವ್ರ ಊರಲ್ಲಿ ಇರ್ತಕ್ಕಂಥ ಅಕ್ಕಪಕ್ಕದ ಮನೆಗಳ ಮಕ್ಕಳನ್ನೆಲ್ಲ ಇವ್ರ ಮನೇಲಿ ಇಟ್ಕೊಂಡು ನಮ್ಮ ಶಾಲೆ ಕಳಿಸೋದಕ್ಕೆ ಇಷ್ಟಪಡ್ತಾ ಇದ್ದಾರೆ. ಈಗ ಪ್ರಸ್ತುತ ನಮ್ಮ ಶಾಲೆಯಲ್ಲಿ 490 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ದಾರೆ. ಇನ್ನು ಇವಾಗ್ಲೂ ಕೂಡ ಅಡ್ಮಿಷನ್ಸ್ ನಡೀತಾನೆ ಇದೆ. ನಮ್ಮ ಶಾಲೆಯಲ್ಲಿ ಉಚಿತ ಪಠ್ಯ ಪುಸ್ತಕ ಸಿಗುತ್ತೆ,
ಆಮೇಲೆ ನೋಟ್ ಪುಸ್ತಕಗಳು ಕೂಡ ದಾನಿಗಳಿಂದ ಕೊಡಿಸ್ತಾ ಇದ್ದೀವಿ. ಆಮೇಲೆ 2 ಜೊತೆ ಸಮವಸ್ತ್ರ ಕೊಡ್ತಾರೆ. ಆಮೇಲೆ ಶೂ ಸಾಕ್ಸ್ ಕೊಡ್ತಾರೆ. ಹಾಗೇನೆ ಕ್ರಿಯಾಶೀಲ ಮತ್ತು ನುರಿತ ಶಿಕ್ಷಕರು ಎಲ್ಲ ಡಬಲ್ ಡಿಗ್ರಿ ಆಗಿರ್ತಕ್ಕಂಥ ಶಿಕ್ಷಕರು ನಮ್ಮ ಶಾಲೆಯಲ್ಲಿ ಇದ್ದಾರೆ. ಹಾಗೇನೆ ನಮ್ಮ ಶಾಲೆಯನ್ನ ಟಿಪ್ ಶಾಲೆ ಅಂತ ಕರಿತೀವಿ. ಯಾಕಂದ್ರೆ ಒಂದು 1ರಿಂದ ಎಲ್ಲಾ ತರಗತಿಗಳು ಕೂಡ 9ನೇ ಕ್ಲಾಸ್ವರೆಗೂ ಕೂಡ ಇಂಗ್ಲಿಷ್ ಮಾಧ್ಯಮ ಇದೆ. ಈಗ 1ರಿಂದ 5ನೇ ಕ್ಲಾಸ್ವರೆಗೂ ಕನ್ನಡ ಮಾಧ್ಯಮನೇ ಇಲ್ಲ. ಎಲ್ಲ ಮಕ್ಕಳು ಕೂಡ ಇಂಗ್ಲಿಷ್ ಮಾಧ್ಯಮದಲ್ಲೇ ವ್ಯಾಸಂಗ ಮಾಡ್ತಾ ಇದ್ದಾರೆ. ಹಾಗೇನೆ ಉಚಿತ ಮಧ್ಯಾಹ್ನದ ಬಿಸಿಯೂಟ ಇರುತ್ತೆ. ಬಿಸಿಯೂಟವನ್ನ ಇಸ್ಕಾನ್ ಒಂದು ಸಹಯೋಗದಲ್ಲಿ ನಾವು ಸರ್ಕಾರದಿಂದ ಕೊಡ್ತಾ ಇದ್ದೀವಿ. ಹಾಗೇನೆ ವಾರದಲ್ಲಿ 5 ದಿವಸ ಹಾಲು ಕೊಡ್ತೀವಿ ಮಕ್ಕಳಿಗೆ. ಹಾಗೆ ಮೊಟ್ಟೆಗಳು ಕೂಡ ವಾರದಲ್ಲಿ 5 ದಿವಸ ಕೊಡ್ತೀವಿ. ಹಾಗೆ ಯಾವುದೇ ಡೊನೇಷನ್ ಇರೋದಿಲ್ಲ. ಮತ್ತೆ ಆಕರ್ಷಕವಾದ ಸುಂದರ ವಾತಾವರಣ ಇದೆ. ಯಾಕಂದ್ರೆ ಸುಮಾರು ದಾನಿಗಳು ನಮಗೆ ನಾವು ಏನೇನು ಕೇಳ್ತೀವೋ ಅದನ್ನೆಲ್ಲ ಮಾಡಿಕೊಟ್ಟಿದ್ದಾರೆ. ಈಗ ನಮಗೆ ಮಕ್ಕಳಿಗೆ ಊಟ ಮಾಡೋದಕ್ಕೆ ವ್ಯವಸ್ಥೆಗೆ ಸ್ವಲ್ಪ ಶೆಲ್ಟರ್ ಕೊಡ್ಬೇಕಂತ ಹೇಳಿದ್ವಿ. ಅದನ್ನು ಕೂಡ ದಾನಿಗಳು ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಮತ್ತೆ ರೂಮುಗಳು ಈಗ ಸ್ಟ್ರೆಂತ್ ಜಾಸ್ತಿಯಾಗಿ ರೂಮುಗಳು ಶಾರ್ಟೇಜ್ ಇದೆ. ಅದನ್ನು ಕೂಡ ನಮಗೆ ಪಂಚಾಯತಿ ಕಡೆಯಿಂದ ಕಟ್ಕೊಡ್ತೀವಿ ಅಂತ ಈ ವರ್ಷ ಭರವಸೆಯನ್ನು ಕೊಟ್ಟಿದ್ದಾರೆ. ಹಾಗೆ ಮತ್ತೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ 2 ಫಿಲ್ಟರ್ಗಳನ್ನ ಹಾಕ್ಸಿದೀವಿ. ಪ್ರತ್ಯೇಕವಾಗಿ ಹೆಣ್ಮಕ್ಳಿಗೆ ಮತ್ತೆ ಗಂಡು ಮಕ್ಕಳಿಗೆ ಶೌಚಾಲಯ ಕೂಡ ಇದೆ. ಅದನ್ನ ತೊಳೆಯೋದಕ್ಕೆ ಪ್ರತಿದಿನ ನಮ್ಮ ಪಂಚಾಯತಿಯಿಂದ ಜನಗಳನ್ನ ಪುರಸಭೆಯಿಂದ ಕಳಿಸ್ಕೊಡ್ತಾರೆ. ಹಾಗೆ ವಿದ್ಯಾರ್ಥಿ ವೇತನ ಅದನ್ನು ಕೂಡ ಆ ಸೌಲಭ್ಯವನ್ನು ಒದಗಿಸ್ತಾ ಇದ್ದೀವಿ. ಹಾಗೆ ಪ್ರತಿಭಾ ಕಾರಂಜಿ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ನಮ್ಮ ಶಾಲೆಯ ಮಕ್ಕಳು ಪ್ರತಿ ವರ್ಷ ಕೂಡ ಶೀಲ್ಡ್ಸ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಹಾಗೆ ಇನ್ಸ್ಪೈರ್ ಅವಾರ್ಡ್ ಅಂತ ಅದನ್ನು ಕೂಡ ನಮ್ಮ ಶಾಲೆ ಮಕ್ಕಳು ಅದರಲ್ಲೂ ಕೂಡ ಭಾಗವಹಿಸ್ತಾ ಇದ್ದಾರೆ. ಹಾಗೇನೆ ಆರೋಗ್ಯ ಇಲಾಖೆ ಮತ್ತು ಶಿಕ್ಷಣ ಇಲಾಖೆ ಸಹಯೋಗದಲ್ಲಿ ವಿಟಮಿನ್ ಬಿ ಮತ್ತೆ ಜಂತುಹುಳ ಮಾತ್ರೆಗಳು ಇವುಗಳನ್ನು ಕೂಡ ರೆಗ್ಯುಲರ್ ಆಗಿ ನಾವು ಮಕ್ಕಳಿಗೆ ಒದಗಿಸ್ತಾ ಇದ್ದೀವಿ. ಹಾಗೆ ಉಚಿತವಾಗಿ ಆರೋಗ್ಯ ತಪಾಸಣೆ ಇರುತ್ತೆ. ಸೊ ಅದರಲ್ಲಿ ಏನಾದ್ರು ಮಕ್ಕಳಿಗೆ ಕಂಡು ಬಂದಾಗ ಅದನ್ನ ಹಾಸ್ಪಿಟಲ್ಗೆ ರೆಫರ್ ಮಾಡಿ ಕೂಡ ಕಳಿಸ್ಕೊಡ್ತೀವಿ. ಹಾಗೆ ವಿಶೇಷ ಚೇತನ ಮಕ್ಕಳಿಗೆ ಅವ್ರಿಗೂ ಕೂಡ ಸ್ಕಾಲರ್ಶಿಪ್ ಮತ್ತೆ ಏಡ್ಸ್ ಅಂಡ್ ಅಪ್ಲಯನ್ಸಸ್ ಹಾಗೇನೆ ಏನು ಮೆಟೀರಿಯಲ್ಸ್ ಬೇಕೋ ಆ ಮೆಟೀರಿಯಲ್ನ ಒದಗಿಸ್ಕೊಡ್ತಾ ಇದ್ವಿ. ಹಾಗೆ ಕಂಪ್ಯೂಟರ್ ಲ್ಯಾಬ್ ಇದೆ, ಸೈನ್ಸ್ ಲ್ಯಾಬ್ ಇದೆ, ಟ್ರಿಂಕ್ಲಿಂಗ್ ಲ್ಯಾಬ್ ಇದೆ. ಸೊ ಇಷ್ಟೆಲ್ಲ ಒಂದು ವ್ಯವಸ್ಥೆ ನಮ್ಮ ಶಾಲೆಯಲ್ಲಿ ಇದೆ. ಹಾಗೇನೆ ಎಲ್ಲ ಟೀಚರ್ಸ್ ಕೂಡ ತುಂಬಾ ಶ್ರದ್ಧೆಯಿಂದ ಮಕ್ಕಳ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ಕಲಿಸ್ತಾ ಇದ್ದಾರೆ. ಹಾಗೆ ಪೇರೆಂಟ್ಸ್ಗೆ ಅನ್ಸುತ್ತೆ ನಮ್ಮ ಶಾಲೆ ಅಂದ್ರೆ ಸೆಕ್ಯೂರಿಟಿ ಇದೆ ಅಂತ. ಯಾಕಂದ್ರೆ ಈಗ ಸಾಯಂಕಾಲದ ಹೊತ್ತಲ್ಲಿ ಲೇಟ್ ಆಗ್ಬಿಟ್ರೆ ನಾವು 1 ಅಥವಾ 2 ಟೀಚರ್ಸ್ಗೆ ಆ ಜವಾಬ್ದಾರಿ ಕೊಟ್ಟಿರ್ತೀವಿ. ಆ ಪೇರೆಂಟ್ಸ್ ಬರೋವರೆಗೂ ಅಲ್ಲೇ ಇದ್ದು ಆ ಮಕ್ಕಳನ್ನ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿ ಕಳಿಸ್ಕೊಡ್ತಾರೆ. ಸೊ ಇದನ್ನೆಲ್ಲ ಮತ್ತೆ ಯೂನಿಫಾರ್ಮ್ಸ್ NGOs ಕಡೆಯಿಂದ ಮಕ್ಕಳಿಗೆ ಸಾಟರ್ಡೇಸ್ ಬೇರೆ ಕಲರ್ ಯೂನಿಫಾರ್ಮ್ ಇದೆ ಅದನ್ನು ಕೊಡ್ಸಿದ್ವಿ. ಸೊ ಈ ರೀತಿ ನಮ್ಮ ಶಾಲೆಗೆ ಏನೇನು ವ್ಯವಸ್ಥೆ ಬೇಕೋ ಒಂದು ಖಾಸಗಿ ಶಾಲೆಗಿಂತ ನಮ್ಮ ಶಾಲೆ ಏನು ಕಡಿಮೆ ಇಲ್ಲ. ಹಾಗಾಗಿ ಆಮೇಲೆ ಟೀಚರ್ಸ್ ಕೂಡ ಸಫಿಶಿಯೆಂಟ್ ಆಗಿದ್ದಾರೆ. ಶಾರ್ಟೇಜ್ ಆದ್ರೆ ಗೆಸ್ಟ್ ಟೀಚರ್ಸ್ ತಗೊಳ್ಳಿ ಅಂತ ಹೇಳಿದ್ದಾರೆ. ಸೊ ಹಿಂಗಾಗಿ ನಮ್ಮ ಶಾಲೆ ಉತ್ತಮವಾದ ಶಾಲೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಹಾಗೆ ವರ್ಷದಿಂದ ವರ್ಷಕ್ಕೆ ನಮಗೆ ಸ್ಟ್ರೆಂತ್ ಜಾಸ್ತಿ ಆಗ್ತಾ ಇದೆ. ಮತ್ತೆ ಈ ವರ್ಷ ಸರ್ಕಾರದಿಂದ LKG UKG ಕೂಡ ಮಾಡಿ ಟೀಚರ್ಸ್ ತಗೊಳ್ಳಿ ಅಂತ ಅವ್ರಿಗೆ ಅನುದಾನ ಹೇಳಿದ್ದಾರೆ. ಸೊ ಆ ವ್ಯವಸ್ಥೆ ಕೂಡ ಈಗ ರೂಮನ್ನ ರೆಡಿ ಮಾಡ್ತಾ ಇದ್ವಿ. ಅದಾಗಿದ ತಕ್ಷಣ ಅದನ್ನು ಕೂಡ ನಾವು ಮಾಡ್ತೀವಿ. ಮತ್ತೆ 1ನೇ ಕ್ಲಾಸ್ಗೆ ಬೇರೆ ಬೇರೆ ಶಾಲೆಗಳಲ್ಲಿ ಕಡಿಮೆ ದಾಖಲಾತಿ ಆಗಿದೆ. ಆದ್ರೆ ನಮ್ಮ ಶಾಲೆಯಲ್ಲಿ ಮಾತ್ರ 1ನೇ ಕ್ಲಾಸ್ಗೂ ಕೂಡ ದಾಖಲಾತಿ ಚೆನ್ನಾಗಾಗಿದೆ. ಮತ್ತೆ ಸುತ್ತಮುತ್ತಲು ಶಾಲೆಗಳಲ್ಲಿ 7ನೇ ಕ್ಲಾಸ್ ಪಾಸ್ ಆಗಂತ ಮತ್ತೆ 5ನೇ ಕ್ಲಾಸ್ ಪಾಸ್ ಆಗ 6ನೇ ಕ್ಲಾಸ್ ಬರ್ತಕ್ಕಂಥ ಮಕ್ಕಳು ಎಲ್ಲ ಸುತ್ತಮುತ್ತಲು ಶಾಲೆಗಳಿಂದ ನಮ್ಮ ಶಾಲೆಗೆ ಬರ್ತಾರೆ. ಸೊ ಇದು ಒಂದು ಬಡ ಪೋಷಕರಿಗೆ ಯಾಕೆ ದುಡ್ಡು ಕೊಟ್ಟು ಎಜುಕೇಶನ್ ಪಡ್ಕೊಳಕ್ ಆಗಲ್ವಾ ಅಂತವ್ರಿಗೆ ಒಂದು ವರದಾನ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೌದು ಸರ್, ಮಾದರಿ ಸ್ಕೂಲ್ ಆಗಿ ಪರಿವರ್ತನೆ ಆಗಿದೆ ನಮ್ಮ ಶಾಲೆ. ಆಮೇಲೆ ನಮ್ಮ ಸ್ಕೂಲ್ಗೆ ಒಂದು ಬ್ರ್ಯಾಂಡ್ ಇದೆ ಸರ್, ಟಿಪ್ ಶಾಲೆ ಅಂತ. ಯಾವ ಶಾಲೆಯಲ್ಲಿ 1ರಿಂದ 5ನೇ ಕ್ಲಾಸ್ ವರೆಗೂ ಇಂಗ್ಲಿಷ್ ಇರುತ್ತೋ ಅಂತ ಶಾಲೆನ ಟಿಪ್ ಅಂತ ಕರೀತಾರೆ. ಸೊ ನಮ್ಗೆ ಟಿಪ್ ಅಂತಕ್ಕಂಥ ಬ್ರ್ಯಾಂಡ್ ಕೂಡ ಇದೆ. ಸೊ ಆ ಬ್ರ್ಯಾಂಡ್ ನೋಡಿ ಜನ ಆಟೋಮೆಟಿಕ್ ಆಗಿ ನಮ್ಗೆ ದಾಖಲಾತಿಗೆ ಹೆಚ್ಚಾಗ್ತಾ ಇದೆ. ಸೊ ಪೋಷಕರ ಮಹಾಸಭೆಗಳು ಮಾಡ್ತೀವಿ ಸರ್. ಆ ಪೋಷಕರ ಮಹಾಸಭೆಗಳಲ್ಲಿ ಪೋಷಕರು ಕಂಪಲ್ಸರಿ ಬರಬೇಕು. ಆಮೇಲೆ ಬಂದಾಗ ಅವ್ರ ಮಕ್ಕಳ ಒಂದು ಪ್ರಗತಿಯನ್ನ ನಾವು ಹೇಳ್ತೀವಿ.
ಸೊ ಇದನ್ನ ನೋಡ್ಬಿಟ್ಟೆ ಪೋಷಕರಿಂದ ಪೋಷಕರಿಗೇನೆ, ಆಮೇಲೆ ಮಕ್ಕಳಿಗೂ ಕೂಡ ನಿಮ್ಮ ಅಕ್ಕಪಕ್ಕದಲ್ಲಿ ಯಾರಾದ್ರೂ ಶಾಲೆಗೆ ಹೋಗ್ತಾ ಇರ್ತಿಲ್ಲ ಅಂತಕ್ಕಂಥ ಮಕ್ಳು ಯಾರು ಇದ್ರೆ ಅವರಿಗೆ ಮನವೊಲಿಸಿ ಕರ್ಕೊಂಬನ್ನಿ ಅಂತ ಹೇಳಿದ್ವಿ. ಸೊ ಆ ಮೂಲಕ ನಾವು ನಮ್ಮ ದಾಖಲಾತಿಗೆ ಪ್ರಚಾರ ಮಾಡ್ಕೊಳ್ತಾ ಇದ್ವಿ. ಆಮೇಲೆ 1ನೇ ಕ್ಲಾಸ್ ದಾಖಲಾತಿ ಹೆಚ್ಚಿಸೋದಕ್ಕೆ ಅಂಗನವಾಡಿಗಳಿಗೆ ಭೇಟಿ ಮಾಡ್ತೀವಿ. ಅಲ್ಲಿರ್ತಕ್ಕಂಥ 5 ವರ್ಷ 10 ತಿಂಗಳಾದಂಥ ಮಕ್ಕಳನ್ನ ಅಡ್ಮಿಷನ್ ಮಾಡ್ಕೊಂಡ್ವಿ. ಮತ್ತೆ ವರ್ಷದ ಸ್ಟಾರ್ಟಿಂಗ್ ಅಲ್ಲಿ ಪ್ರತಿ ಶಾಲೆಗೂ ಅಕ್ಕಪಕ್ಕದ ಶಾಲೆಗಳಿಗೆ ಭೇಟಿ ಕೊಡ್ತೀವಿ. 5ನೇ ಕ್ಲಾಸ್ ಆಗಿದ್ದ ಮಕ್ಕಳನ್ನ ನಮ್ಮಲ್ಲೇ ಸೇರಿಸ್ಕೊಳ್ತೀವಿ. 7ನೇ ಕ್ಲಾಸ್ ಆಗಿದ್ದ ಮಕ್ಕಳನ್ನ ಕೂಡ ನಮ್ಮಲ್ಲೇ, ಬೇರೆ ಕಡೆ ಹೋಗದೆ ಇರೋ ತರ ನೋಡ್ಕೊಂಡು ನಮ್ಮಲ್ಲೇ ಸೇರಿಸ್ಕೊಂಡು ದಾಖಲಾತಿಯನ್ನ ಹೆಚ್ಚಿಸಿದ್ವಿ ಸರ್. ಎಲ್ಲ ಉಚಿತವಾಗಿ. ಹೌದು ಸರ್. ಬಟ್ಟೆ, ಪುಸ್ತಕ, ಆಮೇಲೆ ಮೊಟ್ಟೆ, ಹಾಲು, ಊಟ, ಸೊ ಈ ರೀತಿ. ಆಮೇಲೆ ಕ್ವಾಲಿಟಿ ಫುಡ್ ಕೂಡ ಕ್ವಾಲಿಟಿ ಇದೆ. ಸೊ ಹಾಗಾಗಿ ಯಾವುದೇ ಮಕ್ಕಳು ಚೆಲ್ಲೋದು ಆ ಥರ ಎಲ್ಲ ಮಾಡಿಲ್ಲ. ಆಮೇಲೆ ಈಗ ನಮ್ಮ ಮಕ್ಕಳ 1 ವರ್ಷದಿಂದ ಮೊಟ್ಟೆ, ಬಾಳೆಹಣ್ಣೆಲ್ಲ ಕೊಡ್ತಾ ಇರೋದ್ರಿಂದ ಮಕ್ಕಳು ಹೆಲ್ತಿ ಆಗಿದ್ದಾರೆ. ಆಮೇಲೆ ಶಾಲೆಗೆ ಯಾರು ಆಬ್ಸೆಂಟ್ ಆಗಲ್ಲ. ಆಮೇಲೆ ಆಬ್ಸೆಂಟ್ ಆದ್ರೆ ಟೀಚರ್ಸ್ ಹೇಳ್ಬೇಕಾಗುತ್ತೆ, ಇನ್ಫಾರ್ಮ್ ಮಾಡಬೇಕು. ಆಮೇಲೆ ಯಾವುದೇ ಒಂದು ಪೇರೆಂಟ್ಸ್ ಬಂದ್ರು ಕೂಡ ಫಸ್ಟ್ ಆಫೀಸ್ ಬಂದು ನಮ್ಮನ್ನು ಕೇಳ್ಕೊಂಡೆ ಆಮೇಲೆ ತರಗತಿಗಳಿಗೆ ಹೋಗ್ಬೇಕು. ಸೊ ಒಂದು ಸಿಸ್ಟಮ್ಯಾಟಿಕ್ ಆಗಿ ಹೋಗೋದಿಲ್ಲ ಸರ್. ಎಲ್ಲ ಕಟ್ಟಿ ಹೌದು ಸರ್. ಏನ್ ಸರ್? ನಾನು ಮಾದರಿ ಪ್ರಾಥಮಿಕ ಬಾಲಕರ ಪಾಠಶಾಲೆ ನಮ್ಮ ಶಾಲೆ ಹೆಸರು. ಸೊ ಇಲ್ಲಿ ನಾನು ಹಿರಿಯ ಮುಖ್ಯ ಶಿಕ್ಷಕರಾಗಿ ಬಡ್ತಿ ಹೊಂದಿ ಈ ಶಾಲೆಗೆ ಬಂದಿದ್ದೀನಿ. ಯಾಕಂದ್ರೆ ನಾನು ಓದಿರ್ತಕ್ಕಂಥ ಸ್ಕೂಲ್ ಇದು. ಹಾಗಾಗಿ ಈ ಸ್ಕೂಲಲ್ಲಿ ಕೆಲಸ ಮಾಡೋದಕ್ಕೆ ನನಗೆ ಅವಕಾಶ ಸಿಕ್ಕಿದ್ದಕ್ಕೆ ನನಗೆ ತುಂಬಾ ಖುಷಿ ಇದೆ ಸರ್. ಸೊ ಹಂಗಾಗಿ ನಾನು ಇದೇ ಸ್ಕೂಲ್ ತಗೊಬೇಕು ಅಂತ ಇಷ್ಟಪಟ್ಟು ಈ ಶಾಲೆಗೆ ಬಂದಿದ್ದೀನಿ. ಸೊ ಹೌದು ಸರ್. ನಾನು ಯಾಕಂದ್ರೆ ನನ್ಗೆ ಇವಾಗ್ಲೂ ಇನ್ನೂ ಜ್ಞಾಪಕ ಇದೆ, 7ನೇ ಕ್ಲಾಸಲ್ಲಿ ಟ್ಯೂಷನ್ ಇಡ್ತಾ ಇದ್ರು. ಪಬ್ಲಿಕ್ ಎಕ್ಸಾಮ್ ಅಂದ್ಬಿಟ್ಟು ನಮ್ಗೆ ಟ್ಯೂಷನ್ ಇಡ್ತಾ ಇದ್ರು. ಸೊ ಹಂಗಾಗಿ ಆ ರೀತಿ ಎಲ್ಲ ಪ್ರಕ್ರಿಯೆಗಳು ಆಗಿನ ಟೀಚರ್ಸ್ ಮಾಡಿದ್ದಕ್ಕೆ ನಾವು ಚೆನ್ನಾಗಿ ಓದಕ್ಕಾಯ್ತು ಅಂತ ನಾನಾದ್ರೂ ಭಾವಿಸ್ತೀನಿ. ನಿಜವಾಗ್ಲೂ ನಾನು ಆವಾಗ ಒಂದು ಕಷ್ಟಪಟ್ಟು ಓದಿದ್ದಕ್ಕೆ ನನ್ಗೆ ಇವಾಗ ಒಳ್ಳೆ ಜೀವನ ಇದೆ ಅಂತ ನಾನು ಹೇಳ್ತೀನಿ. ಸೊ ನನ್ನ ಹೆಸರು ವಸಂತಮ್ಮ ಕಿವಿ.